ಧನಸ್ಸು ರಾಶಿ ನಿಲ್ಲಿಸಿದ್ದಂತಹ ಕೆಲಸವನ್ನು ಇದ್ದಕ್ಕಿದ್ದ ಹಾಗೆ ಆರಂಭ ಮಾಡ್ತಕ್ಕಂತಹ ಮನಸ್ಥಿತಿ ಬರುತ್ತೆ. ಅದು ಕಾರ್ಯ ಉನ್ಮುಖವಾಗಿ ಹೋಗ್ತಾ ಇರುತ್ತೆ ಎನ್ನುವಂಥದ್ದು. ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹೆಚ್ಚಿನ ಕೆಲಸದ ಒತ್ತಡಗಳಿರುತ್ತೆ, ಜವಾಬ್ದಾರಿಗಳು ಹೆಚ್ಚಿರುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ತಲೆಬಾಗಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ. ಎಲ್ಲವನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಇದು ಯಾವುದನ್ನು ಸಾರಾಸಗಟಾಗಿ ತಳ್ಳಿ ಹಾಕುವ ಹಾಗಿಲ್ಲ. ಒಂದು ವಿಷಯದಲ್ಲಿ ನೀವೇನಾದರೂ ಜವಾಬ್ದಾರಿಯುತವಾಗಿ ವರ್ತಿಸಲಿಲ್ಲ, ಬೇಜವಾಬ್ದಾರಿಯನ್ನು ತೋರಿಸಿದ್ರಿ, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ, ನೀವು ಬಲಿಷ್ಠರಾಗಿ ಹೋರಾಟವನ್ನು ಮಾಡ್ತೀರಿ, ಮಾತಲ್ಲೇ ಅವರನ್ನು ಬಡಿದು ಹಾಕ್ತೀರಿ ಅಂತಕ್ಕಂಥದ್ದು. ಹಿರಿಯರ ಮತ್ತು ಅನುಭವಿಗಳ ಸಂಪರ್ಕವನ್ನು ಇಟ್ಟುಕೊಳ್ಳಿ, ಅದು ಉಪಯೋಗಕ್ಕೆ ಬರುತ್ತೆ. ಅವರ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ಉಪಯೋಗಕ್ಕೆ ಬರುವಂಥದ್ದಾಗತ್ತೆ. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಉಪಾಧ್ಯಾಯರುಗಳಿಗೆ ಅಪರಾಧ ಭಾವನೆ ಕಾಡುತ್ತೆ. ನಾನೇನೋ ತಪ್ಪು ಮಾಡಿದೆ, ನನ್ನ ವೃತ್ತಿಗೆ ನಾನೇನೋ ವಂಚನೆ ಮಾಡಿದೆ ಅಂತಕ್ಕಂತಹ ಪಾಪ ಪ್ರಜ್ಞೆ ಕಾಡ್ತಕ್ಕಂಥದ್ದು. ಇನ್ನು ಮುಂದಾದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಒಂದು ಸಂಸ್ಥೆದು ಅಥವಾ ಸರ್ಕಾರದ್ದು ಋಣದಲ್ಲಿರ್ತೀರಿ. ಮಕ್ಕಳಿಗೆ ವಂಚನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಮನೆಯಲ್ಲಿ ಮತ್ತು ಹೊರಗಡೆ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆನಂದವಾಗಿರತಕ್ಕಂತಹ ಸಮಯವನ್ನು ನಿಮ್ಮದಾಗಿಸ್ಕೊಳ್ಳಿ. ಮಕ್ಕಳ ಜೊತೆಯಲ್ಲಿ ಕಾಲವನ್ನು ಕಳೆಯಿರಿ, ಮಕ್ಕಳನ್ನು ಸಂತೋಷವಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಸರಸ್ವತಿಯನ್ನು ಆರಾಧನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಜವಾಬ್ದಾರಿ ಪೂರ್ಣ ಆಗೋದಿಲ್ಲ, ಅದರಿಂದ ತುಂಬ ಬೇಸರವಾಗುತ್ತೆ. ನಿಮ್ಮ ಪ್ರಯತ್ನವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಇದ್ದ ಹಾಗೆ ಇಲ್ಲ ಅಂತ ಅಂದ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಕಷ್ಟಪಡಬೇಕಾದಂತಹ ದಿವಸವಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ. ಸಾಧನೆಯನ್ನು ಮಾಡಿ ತೋರಿಸಿ, ಪ್ರಯತ್ನವನ್ನು ಮಾಡಿ. ಯಾರೋ ಪುಣ್ಯಾತ್ಮರು ನಿಮಗೆ ಸಹಾಯ ಹಸ್ತವನ್ನು ಚಾಚ್ತಾರೆ ಅಂತಕ್ಕಂಥದ್ದು. ಆದಾಯದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಕ್ಕದಲೇ ಅಸಮಾಧಾನ ಹೊಂತೀರಿ. ನೀವು ಅಂದ್ಕೊಳ್ಳೋದೊಂದು, ಅಲ್ಲೇ ಆಗೋದು ಅಂಥದ್ದು ಒಂದು. ನೀವು ಅಂದುಕೊಂಡಷ್ಟು ಲಾಭ ನಿಮಗೆ ಸಿಕ್ಕದೇ ಇರುವಂಥದ್ದಾಗತ್ತೆ. ಪ್ರಯತ್ನವನ್ನು ಕಡಿಮೆ ಮಾಡಿ ಸಂಕಷ್ಟಕ್ಕೆ ಸಿಗಹಾಕೋತೀರಿ. ಆದ್ದರಿಂದ ಪ್ರಾಮಾಣಿಕವಾದಂತಹ ಪ್ರಯತ್ನ ನಿಮ್ಮದಾಗಿರಬೇಕಾಗತ್ತೆ. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದ ಕೀಳರಿಮೆ ಇರಬಾರ್ದು. ಎಲ್ಲ ಕೆಲಸಕ್ಕೂ ಕೂಡ ನಾವು ಸಿದ್ಧವಾಗಿರಬೇಕು ಅನ್ನುವಂತಹದ್ದು ಸಲಹೆ. ಕೆಲ ಕಾರಣಗಳಿಂದ ಕೆಲವು ಕೆಲಸಗಳು ಸ್ಥಗಿತವಾಗಿ ಹೋಗುತ್ತೆ. ಅದಕ್ಕೆ ಬೇಸರ ಪಟ್ಕೊಳ್ಳೋದು ಬೇಡ. ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ವಿವಾಹದ ವಿಚಾರದಲ್ಲಿ ಕಹಿಯ ವಾತಾವರಣ, ನಿಮಗೆ ಸಿಹಿ ಸುದ್ದಿ ಇಲ್ಲ ಅನ್ನುವಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬೇಸರವಾಗುತ್ತೆ. ಮತ್ತೆ ಮಾನಸಿಕವಾಗಿ ಆದಂತಹ ಬೇಸರ ಕೆಲಸದ ಮೇಲೂ ಕೂಡ ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಮಂಜುನಾಥೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಒಳ್ಳೆಯ ಸ್ವಭಾವ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ವರ್ತನೆ ಬೇರೆಯವರಿಗೆ ಮಾದರಿಯಾಗಬೇಕು. ಆಗ ಜನ ನಿಮ್ಮನ್ನು ಗೌರವಿಸ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಜನ ನಿಮ್ಮನ್ನು ಕಾಯುವ ಹಾಗೆ ಮಾಡಿಕೊಳ್ಬೇಕು. ಈ ವ್ಯಕ್ತಿ ಏನು ಮಾತಾಡ್ತಾರೆ, ಯಾವಾಗ ಬರ್ತಾರೆ, ಯಾವಾಗ ಸಿಗ್ತಾರೆ, ನಾವು ಯಾವಾಗ ಅವರ ಸಂಪರ್ಕವನ್ನು ಮಾಡ್ಬೋದು, ಈ ಒಂದು ತುಡಿತ ಜನರಲ್ಲಿ ಇರುವ ಹಾಗೆ ನೀವು ಮಾಡಿಕೊಳ್ಬೇಕಾಗತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಪರಸ್ಪರ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಸತ್ಯಾಂಶ ಏನು ಅಂತ ತಿಳ್ಕೊಳ್ಳುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಏನಾಗಿದೆ ಅಂತ ಹೇಳಿ ವಿಚಾರ ಮಾಡುವಷ್ಟು ಒಂದು ವ್ಯವಧಾನ ಇಲ್ಲ. ಹಾಗಾಗಿ ಸಮಸ್ಯೆಗಳನ್ನು ಮತ್ತೆ ಮತ್ತೆ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು. ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾವುದೇ ರೀತಿಯ ವಿಷಯದಲ್ಲೂ ಕೂಡ ರಾಜಿ ಮಾಡಿಕೊಳ್ಳೋದು ಬೇಡ. ಆತ್ಮಗೌರವಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕು. ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಿ. ಶಾಸ್ತ್ರದಲ್ಲಿ ಹೇಳದಂತೆ ಲಂಘನಂ ಪರಮೌಷಧಂ ಅಂದರೆ ಒಂದಷ್ಟು ಉಪವಾಸ ಮಾಡ್ತಕ್ಕಂಥದ್ದು ದೊಡ್ಡದಾದಂತಹ ಔಷಧಿ. ಅದರಿಂದ ಆರೋಗ್ಯವನ್ನು ಸಮತೂಕದಲ್ಲಿ ಇಟ್ಟುಕೊಳ್ಳೋದಕ್ಕೆ, ಸರಿದೂಗಿಸ್ಕೊಳ್ಳಿಕ್ಕೆ ಅವಕಾಶಗಳು, ಅನುಕೂಲಗಳು ಆಗುತ್ತೆ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರ ಪ್ರೀತಿಗೆ ಕಟ್ಟು ಬಿದ್ದು ಏನೋ ಈ ದಿವಸ ವ್ಯರ್ಥ ಆಗಿಬಿಡುತ್ತೆ. ನಿಮ್ಮದೇ ಬೇಕಾದಷ್ಟು ಮಾಡಬೇಕಾದಂತಹ ಕೆಲಸಗಳಿರುತ್ತೆ. ಆದರೆ ಸ್ನೇಹಿತರು ಯಾವುದೋ ಕೆಲಸವನ್ನು ವಹಿಸ್ತಾರೆ ಅಥವಾ ಇನ್ನೇನೋ ಕೇಳ್ತಾರೆ ಅಥವಾ ಅವರ ಜೊತೆಯಲ್ಲಿ ಸುತ್ತಾಟಕ್ಕೆ ಹೋಗಬಹುದು. ನಿಮ್ಮ ಸಮಯ ಈ ದಿನ ಪೂರ್ತಿ
ವ್ಯರ್ಥವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ಮಧ್ಯದಲ್ಲಿ ಅತಿಯಾದಂತಹ ಸಂತೋಷ, ಲೌಕಿಕವಾದಂತಹ ಆನಂದ ನಿಮ್ಮದಾಗ್ತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿರ್ತೀರಿ, ಆನಂದವನ್ನು ಅನುಭವಿಸ್ತಾ ಇರ್ತೀರಿ ಅಂತಕ್ಕಂಥದ್ದು. ಉದ್ಯೋಗದ ಪ್ರಾಬಲ್ಯ ಹೆಚ್ಚಾಗತ್ತೆ. ಕೋಪ, ಉತ್ಸಾಹ ಎರಡೂ ಕೂಡ ನಿಯಂತ್ರಣದಲ್ಲಿರಬೇಕು. ಎರಡರಲ್ಲಿ ಯಾವುದು ತಪ್ಪಿದರೂ ಕೂಡ ತೊಂದರೆಗೆ ಆಹ್ವಾನ. ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇದೆ. ಒಂದು ವೇಳೆ ಆ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡಿ ಮುಂದಿನ ದಿನಮಾನದಲ್ಲಿ ನಿರ್ಧಾರಕ್ಕೆ ಬರಬಹುದು ಅಂತಕ್ಕಂಥದ್ದು. ಉಪಯೋಗಿಸಿದ ವಾಹನವನ್ನು ಕೊಂಡುಕೊಳ್ಬೇಡಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಏನಿದೆ ಅದು ನಿಮಗೆ ಆಗಬರಲ್ಲ, ಅದರಿಂದ ಆ ವಿಷಯಕ್ಕೆ ನೀವು ಹೋಗಬೇಡಿ ಅನ್ನುವಂಥದ್ದು ಇಲ್ಲಿಯ ಸಾತ್ವಿಕವಾದ ಸಲಹೆ. ಕುಲದೇವತಾ ಸ್ಮರಣೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.